ಯಾರಿಗಾದ್ರೂ ತೊಂದರೆ ಆಗುತ್ತೆ ಅಂದ್ರೆ ಆ ತೊಂದರೆಯಿಂದ ದೂರ ಇರ್ಬೇಕು. ನನಗೂ ಸಾಕಾಗೋಯ್ತು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂಥ ದುರ್ವಿಧಿ. ಸರಿ ಸರಿ ತಗೊಂಬನ್ನಿ. ಆರಾಮದಿ ಮನೆ ಊರಾಗಿದೆ ನೋಡಿ ಮನೆ ಹತ್ರ. ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನಮ್ಮ ಪಯಣ ಸವದತ್ತಿ ಯಲ್ಲಮ್ಮನ ಕಡೆ. ಬನ್ನಿ, ನಮ್ಮ ಜರ್ನಿ ಹೇಗಿರುತ್ತೆ ಅಂತ ನೀವು ನೋಡಿ. ಇದೇ ನನ್ನ ಫಸ್ಟ್ ಸಲ ಹೋಗ್ತಾ ಇರೋದು ಸವದತ್ತಿ ಯಲ್ಲಮ್ಮಗೆ. ತುಂಬಾನೇ ಹಸಿವಾಗಿತ್ತು. ಹಂಗೆ ಬರ್ತಾ ಬರ್ತಾ ಒಂದು ಹೋಟೆಲ್ ಸಿಕ್ತು, ಡಾಬಾ. ಹೋದ್ವಿ, ಊಟ ಮಾಡ್ಕೊಂಡ್ವಿ. ಊಟ ಮಾತ್ರ ಭಾರಿ ಚೆನ್ನಾಗಿತ್ತು, ಸೂಪರ್ ಆಗಿತ್ತು, ಒಳ್ಳೆ ಟೇಸ್ಟ್ ಇತ್ತು. ಆಮೇಲೆ ಇಲ್ಲಿ ವೆಜ್ ಸಿಗುತ್ತೆ, ನಾನ್ ವೆಜ್ ಕೂಡ ಸಿಗುತ್ತೆ. ನಾವು ವೆಜ್ ತಿಂದ್ವಿ. ಅಣ್ಣ, ಅಡ್ಗೆ ಮಾತ್ರ ತುಂಬಾ ರುಚಿಯಾಗಿದೆ ಅಣ್ಣ. ಯಾವ್ದ್ರಲ್ಲಿ ಮಾಡ್ತೀರಿ ಅಣ್ಣ? ಗ್ಯಾಸ್ ಒಲೆಯಿಂದ ಮಾಡ್ತೀರಾ, ಕಟ್ಟಿಗೆ ಒಲೆಯಿಂದ ಮಾಡ್ತೀರಾ ಅಂತ ಕೇಳಿದ್ರೆ ಅವರು ಯಾವ ತರ ಯಾವ ತರ ಆನ್ಸರ್ ಕೊಟ್ಟ ಅಂದ್ರೆ, ನೀವೇ ಒಂದ್ಸಲ ಕೇಳ್ಬಿಡಿ ನೋಡೋಣ ಅವ್ರ ಏನಂತಾರ ಅಂತೇಳಿ. ಅಣ್ಣನ್ಗೆ ಸೌದೆ ಅಂದ್ರೆ ಏನು, ಕಟ್ಟಿಗೆ ಒಲೆ ಅಂದ್ರೆ ಅಂತ ಡಿಫ್ರೆಂಟ್ ಗೊತ್ತಿಲ್ಲ. ಅಣ್ಣ, ಇದು ಸೌದೆ ಅಂದ್ರು ಒಂದೇ, ಕಟ್ಟಿಗೆ ಅಂದ್ರು ಒಂದೇ ಅಣ್ಣ. ನೋಡಿ ಸ್ನೇಹಿತರೆ, ಫೈನಲ್ ಆಗಿ ಗುಡಿ ಒಳಗೆ ಎಂಟ್ರಿ ಕೊಟ್ಟಿದ್ದೀವಿ. ಈಗ ಕೆಲವೇ ಕ್ಷಣದಲ್ಲಿ ಅಮ್ಮಂದು ದರ್ಶನ ಆಗುತ್ತೆ. ನೋಡಿ, ಇವತ್ತಿನ ಸೋಮವಾರ ಸ್ನೇಹಿತರೆ. ಸೋಮವಾರನೇ ಇಷ್ಟಕ್ಕೊಂದು ರೆಸ್ ಇದೆ. ಇನ್ನ ಅಮ್ಮನ ವಾರ ದಿವಸ ಮಂಗಳವಾರ ದಿನ ಆದ್ರೆ ಎಷ್ಟು, ಮಂಗಳವಾರ ಶುಕ್ರವಾರ ಬಂದ್ರೆ ಅಯ್ಯೋ ಫುಲ್ಲು ರೆಸ್ಟ್ ಇರುತ್ತೆ, ಹೋಗ್ಲಕ್ಕೆ ಆಗಲ್ಲ, ಅಷ್ಟೊಂದು ರೆಸ್ಟ್ ಇರುತ್ತೆ. ಈಗ ಒಳಗಡೆ ಹೋಗಕ್ಕೆ ಎಂಟ್ರಿ ಇದೆ, ಬಟ್ ವಿಡಿಯೋ ಮಾಡಕ್ಕೆ ಎಂಟ್ರಿ ಇಲ್ಲ. ಆದ್ರೂ ನಾನು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ನನ್ನ ಕೈಲಾದಷ್ಟು ವಿಡಿಯೋ ಮಾಡ್ತೀನಿ ತೋರಿಸ್ಲಿಕ್ಕೆ. ಬನ್ನಿ ಒಳಗೆ ಹೋಗೋಣ. ಅಜ್ಜಿ ಕೊಂತಾಳೆ, ಹೋಗ್ತಿದ್ದೀವಿ ಒಳಗೆ ಎಂಟ್ರಿ. ಸಾರಿ, ನೋಡಿ ಸ್ನೇಹಿತರೆ, ಫೈನಲ್ ಆಗಿ ದರ್ಶನ ಮುಗೀತು. ಈಗ ಕಾಯಿ ಕೂಡ ಎಲ್ಲ ಬಂದಿನ
ಬರ್ರಿ ಏ ಬಾರ ಬಾಲ ಓಕೆ ಫ್ರೆಂಡ್ಸ್, ಅಮ್ಮ ಸಿಕ್ಕರು, ಚೆನ್ನಾಗಿ ಮಾತಾಡಿಸಿದ್ರು ನೋಡಿ. ಅಂದ್ರೆ ಅದು ವಾಯ್ಸ್ ಕಟ್ ಆಗಿಬಿಡಿದೆ ಸ್ನೇಹಿತರೆ, ಮಾತಾಡೋದು ಸರಿ ಕೇಳಿಸ್ತಾ ಇಲ್ಲ. ಓಕೆ ಸ್ನೇಹಿತರೆ, ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ, ನೋಡ್ತಾ ಇರಿ ಅಲ್ಲಿವರೆಗೂ. ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಳ್ತಾ ಬಾಯ್.